ಆತ್ಮೀಯ ವಿದ್ಯಾರ್ಥಿಗಳೇ, ವಿಡಿಯೋ ಸ್ವಲ್ಪ ಲೆಂಗ್ತಿ ಆಗ್ತಾ ಇರೋದ್ರಿಂದ ಪಾರ್ಟ್ ಸಿನ ಸಪ್ರೇಟಾಗಿ ಡಿಸ್ಕಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಇದು ನೋಡಿ, ಸಿಂಪಲ್ ಏನಂತಂದರೆ, ಸಾಲು ಮರದ ತಿಮ್ಮಕ್ಕ ಎಲ್ಲರಿಗೂ ಗೊತ್ತಿರುವಂತಹ ಟಾಪಿಕ್ ಇದು. ಅವಳು ಯಾರು ಏನು ಅವಳ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಏನು ಶಾರ್ಟ್ ಆಗಿ ಕೊಟ್ಟಿದ್ದಾನೆ. ಹೀಗಾಗಿ ನಿಮ್ಗೆ ಏನಂದರೆ ಆನ್ಸರ್ ಸಿಂಪಲ್ ಆಗಿ ಕೂಡ ನೀವು ಗೆಸ್ ಮಾಡ್ಬೋದು. ನೋಡಿ, ಜಸ್ಟ್ ನೋಡ್ಕೊಂತ ಹೋಗಿ ಓದಿದ ಮೇಲೆ ನೋಡಿ, ಜಸ್ಟ್ ಯು ಹ್ಯಾವ್ ಟು ಕ್ರಾಸ್ ಚೆಕ್ ದ ಫಸ್ಟ್ ಆನ್ಸರ್. ವೈ ವಾಸ್ ತಿಮ್ಮಕ್ಕ ನಾಟ್ ಏಬಲ್ ಟು ಗೋ ಟು ಸ್ಕೂಲ್? ಯಾಕೆ ಅಂತಂದರೆ ನಿಮ್ಗೆ ಫಸ್ಟ್ ಸಿಗುತ್ತೆ. ಶಿ ವಾಸ್ ನಾಟ್ ಏಬಲ್ ಟು ಗೋ ಟು ಸ್ಕೂಲ್ ಬಿಕಾಸ್, ಇಲ್ಲಿ ನೋಡಿ, ಸೊ ಯಾರ್ ಇಲ್ಲಂತಂದರೆ ಥರ್ಡ್ ಅಲ್ಲಿ ಸಿಕ್ಬಿಟ್ಟತ್ತೆ ನಿಮಗೆ. ಸೊ ನಾಟ್ ಏಬಲ್ ಟು ಗೋ ಟು ಸ್ಕೂಲ್ ಡ್ಯೂ ಟು ಪಾವರ್ಟಿ ಆ್ಯಂಡ್ ಲ್ಯಾಕ್ ಆಫ್ ಫೆಸಿಲಿಟೀಸ್. ಸೊ ದಿಸ್ ಈಸ್ ವಾಟ್ ಫಸ್ಟ್ ಆನ್ಸರ್. ಯಾರು ಬರ್ದಿದ್ದಾರೆ, ಯು ಹ್ಯಾವ್ ಟು ಕ್ರಾಸ್ ಚೆಕ್. ಸೆಕೆಂಡ್ ಒನ್, ಹೂಮ್ ಡಿಡ್ ತಿಮ್ಮಕ್ಕ ಮ್ಯಾರಿ? ಸೆಕೆಂಡ್ ಕ್ವಶನ್, ಹೂಮ್ ಡಿಡ್ ತಿಮ್ಮಕ್ಕ ಮ್ಯಾರಿ ಅಂತಂದರೆ ಎಲ್ಲರಿಗೂ ಇದೇ ಇದರಲ್ಲಿ ಸಿಗುತ್ತೆ ನೋಡಿ. ಏನಂತಂದರೆ ಶಿ ವಾಸ್ ಮ್ಯಾರಿಡ್, ಇಲ್ಲಿ ಸಿಗುತ್ತೆ. ಶಿ ವಾಸ್ ಮ್ಯಾರಿಡ್ ಶ್ರೀ ಬಿಕ್ಕಳೆ ಚಿಕ್ಕಯ್ಯ ಆಫ್ ಹುಲಿಕಲ್ ವಿಲೇಜ್. ಸೊ ದಿಸ್ ಈಸ್ ವಾಟ್ ಸೆಕೆಂಡ್ ಆನ್ಸರ್. ಹೌದಾ? ದಿಸ್ ಈಸ್ ವಾಟ್ ಸೆಕೆಂಡ್ ಆನ್ಸರ್. ಇನ್ ಥರ್ಡ್ ಬಂದ್ಬಿಟ್ಟು ಫೇರ್ ವಾಸ್ ಸಾಲು ಮರದ ತಿಮ್ಮಕ್ಕ ಬಾರ್ನ್. ಹೌದಾ? ಎಲ್ಲಿ ಅಂತಂದರೆ ನಿಮಗೆಲ್ಲ ಇದೇ ಇದರಲ್ಲಿ ಕೊಟ್ಬಿಟ್ಟಿದ್ದಾರೆ ನೋಡಿ. ಸೊ ಹಿಯರ್ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲ, ಸಾರಿ, ಸೆಕೆಂಡ್ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಸಿ ವಾಸ್ ಬೋರ್ನ್ ಇನ್ ದ ವಿಲೇಜ್ ಆಫ್ ಗುಬ್ಬಿ ತಾಲೂಕ್. ನೋಡಿ, ಗುಬ್ಬಿ ತಾಲೂಕ್, ತುಮಕೂರು ಡಿಸ್ಟ್ರಿಕ್ಟ್, ದಟ್ ಈಸ್ ಕರ್ನಾಟಕ. ಹೌದಾ? ಅಲ್ಲಿ ಹುಟ್ಟಿರುವಂಥ ಪ್ಲೇಸು. ಸೊ ದಿಸ್ ಈಸ್ ವಾಟ್ ಥರ್ಡ್ ಆನ್ಸರ್. ನೋಡಿ ಎಷ್ಟು ಸಿಂಪಲ್ ಇದೆ ನೋಡ್ರಿ, ಏನು ಕನ್ಫ್ಯೂಷನ್ ಇಲ್ಲ, ಅಷ್ಟು ಸಿಂಪಲ್ ಆಗಿ ಕೊಡ್ಲಿಕ್ಕೆ ಟ್ರೈ ಮಾಡಿದ್ದಾನೆ. ಆ್ಯಂಡ್ ಡಿ ಬಂದ್ಬಿಟ್ಟು ಸಾಲು ಮರದ ತಿಮ್ಮಕ್ಕ ಈಸ್ ನೌನ್ ಆಸ್ ವಾಟ್ ಇಯರ್? ನೋಡಿ, ಟ್ರೀ ವುಮನ್. ಶಿ ವಾಸ್ ಕಾಲ್ಡ್ ಆಸ್ ಟ್ರೀ ವುಮನ್. ಇಷ್ಟೇ ಬರ್ತೀವಿ. ವಿಲ್ ಗೆಟ್ ಅಗೇನ್ objective, again, the 1 marks here. Now, why did she want to end her life? ಇಲ್ಲಿ ಸ್ವಲ್ಪ ನೋಡಿ, why did ತಿಮ್ಮಕ್ಕ want to end her life? ಇಲ್ಲಿ ಕೊಟ್ಬಿಟ್ಟಿದೆ ನೋಡಿ. ಓಕೆ, ಸೊ ಇಲ್ಲಿ ಕೊಟ್ಟಿರ್ಬೇಕಾರ ಸ್ವಲ್ಪ ತಿಳ್ಕೊಬೇಕು ನೀವು. ಏನಂತಂದರೆ she wanted to end her life as she could not conceive. So this is what here fourth answer. Sorry, this is what fifth answer ಅಂತೇಳಿ. ಫಿಫ್ತ್, ಹೌದಾ? ಫಿಫ್ತ್ ಅಂತೇಳಿ ಇ ಅಂತ ಕೂಡ ಕೊಟ್ಟಿದ್ದಾನೆ. ಸೊ ದಿಸ್ ಜಸ್ಟ್ ಯು ಹ್ಯಾವ್ ಟು ಕ್ರಾಸ್ ಚೆಕ್. ಎ ಸಿ, ಹೌದಾ? ದಿಸ್ ಈಸ್ ವಾಟ್ ಬಿ, ದಿಸ್ ಈಸ್ ವಾಟ್ ಡಿ, ಈ ರೀತಿ. ನೆಕ್ಸ್ಟ್ ಒನ್, ದಟ್ ಈಸ್ ವಿಚ್ ಟ್ರೀ ಡಿಡ್ ತಿಮ್ಮಕ್ಕ ಆ್ಯಂಡ್ ಹರ್ ಹಸ್ಬೆಂಡ್ ಪ್ಲಾಂಟ್? ಯಾವ ಪ್ಲಾಂಟನ್ನು ಇದು ಮಾಡಿದ್ದಾರೆ ಅಂದರೆ ದಿಸ್ ಈಸ್ ವಾಟ್ ಬನಿಯಾನ್ ಟ್ರೀ ಅಂತ ಹೇಳ್ತೀವಿ. ಎಫ್, ದಿಸ್ ಈಸ್ ವಾಟ್ ಬನಿಯಾನ್ trees. So see, both they have planted. Next one, name the environmental organization which is named after ತಿಮ್ಮಕ್ಕ in the US. ಇಲ್ಲಿಗೆಲ್ಲ ಗೊತ್ತಿರುತ್ತೆ. ಜಿ ಆನ್ಸರ್ ಬಂದ್ಬಿಟ್ಟು ಇಲ್ಲಿದೆ ನೋಡಿ. ಏನಂತಂದರೆ ತಿಮ್ಮಕ್ಕ ರಿಸೋರ್ಸಸ್ ಫಾರ್ ಎನ್ವಿರಾನ್ಮೆಂಟಲ್ ಎಜುಕೇಷನ್. ಸೊ ದಿಸ್ ಈಸ್ ವಾಟ್ ಜಿ ಆನ್ಸರ್. ಸಿಂಪಲ್ ಆಗಿ ಕ್ಯಾರಿ ಮಾಡ್ತಾ ಇದೆ. ದ ಇಡಿಯಮ್ ಲೆಫ್ಟ್ ನೋ ಸ್ಟೋನ್ ಅನ್ಟರ್ನ್ ಮೀನ್ಸ್ ಇದರ ಅರ್ಥ ಅಂತಂದರೆ ಟು ಎಕ್ಸ್ಪ್ಲೋರ್ ಎವ್ರಿ ಅಲ್ಟರ್ನೇಟಿವ್. ಸೊ ದಿಸ್ ಈಸ್ ಆನ್ಸರ್. ಲಾಸ್ಟ್, ಎಂಟೋನಿಮ್ ಅಂದರೆ ಅಪೋಸಿಟ್ ವರ್ಡ್ ಅಂತ ಹೇಳ್ತೀವಿ. ಹೌದಾ? ನೋನ್ ಅಂತ ಎಂಟೋನಿಮ್, ಅನ್ನೌನ್. ಎಸ್, ಸೊ ಸಿಂಪಲ್ ಆಗಿ ಕೇಳ್ತಾ ಹೋಗ್ತಾ ಇದ್ದಾನೆ. ಇಲ್ಲಿ ನೋಡಿ, ನೆಕ್ಸ್ಟು ಒಂದು ಪೋಯಮ್ ಕೂಡ ಕೊಟ್ಟಿದ್ದಾರೆ. ಯೂಸ್ವಲಾಗಿ ನಾನೇನು ಅಂದ್ಕೊಳ್ತೀನಿ, ನಾನು ಕೂಡ ಮೊದಲು ಸಜೆಸ್ಟ್ ಮಾಡಿದ್ರೆ ನಿಮಗೇನಾದರೂ ಆನ್ಸರ್ಸ್ ಪ್ಯಾಸೇಜನ್ನು ಅಟೆಂಪ್ಟ್ ಮಾಡಿ, ಸಿಂಪಲ್ ಇರುತ್ತೆ. ಪ್ಯಾಸೇಜ್ ಏನಾದರೂ ಅಟೆಂಪ್ಟ್ ಮಾಡಿದ್ರೆ ಪೋಯಮ್ ಅದರ ಒಂದು ಹೋಗೋದೇ ಬೇಡ ಅಂತ ಹೇಳ್ತೇನೆ. ಬಿಕಾಸ್ ಸ್ವಲ್ಪ ಟ್ವಿಸ್ಟ್ ಅಂತ ಅನಿಸುತ್ತೆ ನಿಮಗೆ, ಆಗಿನ ಒಂದು ಪ್ರೆಷರು, ಆಗಿನ ಒಂದು ಮೈಂಡ್ ಸೆಟ್ಟು ಕೂಡ. ಸೊ ವಿ ಹ್ಯಾವ್ ಟು ಬೆಟರ್ ಅಪ್ರೋಚ್ ಪ್ರೋಸ್ ಮಾಡಲಿ. ಅದಕ್ಕೆ ಅಪ್ರೋಚ್ ಮಾಡಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಹೀಗಾಗಿ ಇದು ಕೂಡ ಡಿಸ್ಕಷನ್ ಬೇಡ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಯುವರ್ ಫೇವರೇಟ್ ಟಾಪಿಕ್, ಎಷ್ಟೋ ಇದ್ರ ಮೇಲೆ ನಾನು ವಿಡಿಯೋಗಳು ಮಾಡಿದ್ದೀನಿ, ಇದರ ನೀವು ಕೂಡ ನೋಡಿದ್ದೀರಿ, ನಿಮ್ಮ ಸಪೋರ್ಟ್ ಕೂಡ ಇದೆ. ಇಲ್ಲಿ ನೋಡಿ, ಏನಂತಂದರೆ ಮೌಂಟ್ ಎವರೆಸ್ಟ್ ಟಾಲೆಸ್ಟ್ ಅಂತ ಇದೆ. ಇದಕ್ಕೆ ಏನಂತ ಹೇಳ್ತೀವಿ ಅಂತಂದರೆ ನಾವು ಸೂಪರ್ಲೇಟಿವ್ ಡಿಗ್ರಿ. ಹೌದಾ? ಸೂಪರ್ಲೇಟಿವ್ ಡಿಗ್ರಿ ಬಂದಾಗ ನಾವೇನು ಮಾಡ್ಕೊಳ್ತೀವಿ, ದ ಅಂತ ಹಾಕೋತೀವಿ. ಹೈಯೆಸ್ಟ್ ದ, ಟಾಲೆಸ್ಟ್, ಥಿಕ್ಕೆಸ್ಟ್,
ಮೋಸ್ಟ್ ಬ್ಯೂಟಿಫುಲ್ ಅಂತ ಹೇಳ್ತೇವೆ, ಅಂಥ ಸಂದರ್ಭದಲ್ಲಿ ನಾವಿಲ್ಲಿ ದ ಅಂತ ಹಾಕೋತೀವಿ. ನೆಕ್ಸ್ಟ್ ನೋಡಿ, ಓಕೆ ಎಸ್, ಇಟ್ಸ್ ಇಡಿಯಮ್ ಅಂತ ಹೇಳ್ತೀವಿ ನಾವು. ಎರಡು ಇಡಿಯಮ್ ಕೇಳಿದಾನೆ, ಇಲ್ಲೊಂದು ಕೇಳಿದಾನೆ, ಇಲ್ಲೊಂದು ಕೇಳಿದಾನೆ, ಒಂದೇ ರೀತಿ ಗಾದೆ ಮಾತು, ಪ್ರೋಬ್ಸ್ ಅಂತ ಹೇಳ್ತೇವೆ ಆ ರೀತಿ. ಎವ್ರಿಥಿಂಗ್, ಓಕೆ, ಎವ್ರಿಥಿಂಗ್ ಈಸ್ fair in, okay, in love and war. ನೋಡಿ, ಎವ್ರಿಥಿಂಗ್ ಈಸ್ ಅಂತ ತಗೊಂಡು ಎವ್ರಿಥಿಂಗ್ ಈಸ್, ಓಕೆ, ಫೇರ್ in love and war. So this is simple topic. Next one of my friends. ಹೀಗೆ ಫ್ರೆಂಡ್ಸ್ ಅಂತ ಬಂದಾಗ ಪ್ಲೂರಲ್ ಹಚ್ಚೋಂಗಿಲ್ಲ. ಒನ್ ಆಫ್ ಮೈ, ಎಷ್ಟೋ ಜನರಲ್ಲಿ ಒಬ್ರು ಅಂತಂದಾಗ ನಾವು ಇದನ್ನು ಕೂಡ ಹೇಳಿದ್ದೇವೆ, ಈಸ್ ಅಂತ ಕೂಡ ಬರಿಬೇಕು. ಈಸ್ ಅಂತ ಬರೆದು ಯು ವಿಲ್ ಗೆಟ್ ಮಾರ್ಕ್ಸ್. ನಾವು ಇದು ಕೂಡ ನೋಡಿ, ಗಾಡ್ ಹೆಲ್ಪ್, ಗಾಡ್ ಅಂತೇಳಿ ನಾವು ಪ್ಲೂರಲ್ ಅಂತ ಅನ್ನೋಂಗಿಲ್ಲ, ಓನ್ಲಿ ಒನ್, ಅದಕ್ಕೆ ನಾವು ಗಾಡ್ ಹೆಲ್ಪ್ಸ್ ಅಂತ ತಗೋತೀವಿ. ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ಫ್. ಫಿನಿಶ್. ಇಷ್ಟೇ ಬರೆದ್ರೆ ಅಗೇನ್ ಯು ವಿಲ್ ಗೆಟ್ 4 ಮಾರ್ಕ್ಸ್. ಎಷ್ಟು ಸಿಂಪಲ್ ಟಾಪಿಕ್ ಇದೆ ನೋಡಿ, ಹೌದಾ? ಸೊ ಇಲ್ಲಿ ನಮಗೇನಾದರೂ ಚೆನ್ನಾಗಿ 4 ಮಾರ್ಕ್ಸ್ ಸಿಕ್ಕಿದ್ರೆ ಏನು ವಿಚಾರ ಇಲ್ಲ. ಸೊ ಯು ವಿಲ್ ಗೆಟ್ ಹಿಯರ್. ಇಲ್ಲಿ ಏನಾದರೂ ನಿಮ್ಗೆ ಕನ್ಫ್ಯೂಷನ್ ಅಂದರೆ ಸೊ ಯು ವಿಲ್ ಗೆಟ್ ಹಿಯರ್ ಆಲ್ಸೋ ಅಗೇನ್. ಇಲ್ಲೇನು ಬರೀಬೇಕು ನೋಡಿ, ತಮ್ಮನ ಬೋಟ್ 4 more across to his land. ಬಸವಯ್ಯ ಆಲ್ಸೋ. ಫಸ್ಟ್ ಒನ್ ಇಸ್ ವಾಟ್? ಆಲ್ಸೋ. ಸೆಕೆಂಡ್ ಒನ್ ಬಂದ್ಬಿಟ್ಟು ನೋಡಿ, ಸೆಕೆಂಡ್ ಒನ್ ಟು ಬಿಗಿನ್ ವಿತ್. To begin with. ಓಕೆ, ಥರ್ಡ್ ಒನ್ ಏನು? ಥರ್ಡ್ ಒನ್ ಅಂತಂದ್ರೆ ಥರ್ಡ್ ಒನ್ ದಿಸ್ ಇಸ್ ನನ್ ಅದರ್ ದನ್ ಹವೆವರ್ ಅಂತ ಹೇಳ್ತೇವೆ. ಥರ್ಡ್ ಒನ್, ಸಾರಿ, ಹವೆವರ್. ಅಂಡ್ ದ ಲಾಸ್ಟ್ ಒನ್ ದಟ್ ಇಸ್ ವಾಟ್? ದ್ಯಾಟ್ ಅಂತ ತಗೋತೀವಿ ನೋಡಿ. ಇಲ್ಲೂ ಕೂಡ ನಿಮಗೆ 4 ಮಾರ್ಕ್ಸ್. ಏನಾದರೂ ನಿಮಗೆ ಮೇಲಿನ ಭಾಗದಲ್ಲಿ ತಪ್ಪಾಗಿದ್ರೆ ಇಲ್ಲಿ ಕೂಡ ನಿಮ್ಗೆ ಸಿಗುವಂಥ ಸಾಧ್ಯತೆ ಇರುತ್ತೆ. ಅಂಡ್ ನೆಕ್ಸ್ಟ್ ರೀರೈಟ್ ಆಸ್ ಡೈರೆಕ್ಟೆಡ್. ಇಲ್ಲಿ ನೋಡಿ, ಹೀಗೆ ಬರಿಬೇಕು ನಾವು ಕ್ವಶನ್ ಟ್ಯಾಗ್ ಅಂತ ಬಂದಾಗ. ಇಲ್ಲಿ ಆಲ್ರೆಡಿ ನೆಗೆಟಿವ್ ಅಂತಿದೆ, ಹೌದಾ? ನೆಗೆಟಿವ್ ಇರೋದ್ರಿಂದ ನಾವು ಏನು ಮಾಡ್ಕೊಳ್ತೇವೆ, ಇಲ್ಲಿ ಬರುತ್ತಾಗ ಕ್ವಶನ್ ಟ್ಯಾಗು ಪಾಸಿಟಿವ್ ಬರುತ್ತೆ. ಸೊ ಆ್ಯಸ್ ಇಟ್ ಈಸ್ ಶುಡ್ ಅಂತ ಹಾಕೊಂಡು ದೇ ಅಂತ ಅಷ್ಟೇ ಬರೆದ್ರೆ ಮುಗೀತು, ಹೌದಾ? ಶುಡ್ ದೇ ಅಂತಂದಾಗೆ. ನೆಕ್ಸ್ಟ್ ಒಂದು ಚೈಲ್ಡ್ಹುಡ್ ಅಂತ ಹೇಳ್ದಾಗ ಇಲ್ಲಿ 2 ರೀತಿ ಬರ್ಬೋದು. ವಾಟ್ ಅಂತ ಕೂಡ ಬರೆದ್ರೂ ಕೂಡ ನಿಮ್ಗೆ ಮಾರ್ಕ್ಸ್ ಸಿಗತ್ತೆ. ವಾಟ್ ಇಸ್ ದ ಮೋಸ್ಟ್ ಎಂಜಾಯಬಲ್ ಫೇಸ್ ಇನ್ ಪರ್ಸನ್ ಲೈಫ್ ಅಂತ ಬರುತ್ತೆ ಒಂದು. ಎರಡನೇದ್ದು ನೀವು ವಿಚ್ ಅಂತ ಬರೆದ್ರೂ ಕೂಡ ಯು ವಿಲ್ ಗೆಟ್ ಮಾರ್ಕ್ಸ್. ಯಾವುದಾದ್ರೂ ಕೂಡ ಒಂದು ಬರೆದ್ರೆ ಕೂಡ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ಸೊ ನಥಿಂಗ್ ಟು ವರಿ. ನೆಕ್ಸ್ಟ್ ಒನ್, ಚಿಲ್ಡ್ರನ್ಸ್ ಲವ್ ಟು ಈಟ್ ಐಸ್ ಕ್ರೀಮ್. ಚಿಲ್ಡ್ರನ್ ಲವ್ ಟು ಈಟ್ ಐಸ್ ಕ್ರೀಮ್ ಎವ್ರಿ ಡೇ ಅಂತ. ಇಲ್ಲಿ ನೋಡಿ, ಚಿಲ್ಡ್ರನ್ ಪ್ಲೂರಲ್ ಸೆನ್ಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಬಾಯ್ ಅಂತ ಇದೆ, ಹೌದಾ? ಪ್ಲೂರಲ್ ಸೆನ್ಸ್ ಏನು? ಬಾಯ್ಸ್, ಹೌದಾ? ಬಾಯ್ ಬಾಯ್ಸ್. ಹಾಗೆ ಚಿಲ್ಡ್ರನ್ ಈ ಪ್ಲೂರಲ್ ಸೆನ್ಸ್ ಕೂಡ ಚಿಲ್ಡ್ರನ್ ಅಂತ ತಗೋತೀವಿ. ಇದ್ರದ್ದು ಆಕ್ಚುಲಿ ಚೈಲ್ಡ್ ಅಂತ ಬರುತ್ತೆ, ಬಟ್ ಇಲ್ಲಿ ಎಸ್ ಯಾವುದೇ ಕಾರಣಕ್ಕೆ ಬರೋಂಗಿಲ್ಲ. ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್, ಪ್ಲೂರಲ್ ಅಂತೇಳಿ ಪೀಪಲ್ಸ್ ಅಂತ ಬರೋಂಗಿಲ್ಲ. ದಿಸ್ ಇಸ್ ರಾಂಗ್. ಪೀಪಲ್ ಅಷ್ಟೇ ಅಂದರೆ ಪ್ಲೂರಲ್. ಇಲ್ಲೂ ಕೂಡ ಚಿಲ್ಡ್ರನ್ ಲವ್ ಟು ಈಟ್ ಐಸ್ ಕ್ರೀಮ್ ಎವ್ರಿ ಡೇ. ಸೊ ಎಸ್ ಅನ್ನ ಇದು ಮಾಡ್ಕೋಬೇಕು, ಎರೇಸ್ ಮಾಡ್ಕೋಬೇಕು, ಹೌದಾ? ನೆಕ್ಸ್ಟ್ ಒನ್, ಸುನಿಧಿ ಗೋಸ್ ಫಾರ್ ಎ ವಾಕ್ ಆನ್ ಅಂತ ಬರಲ್ಲ, ಇನ್ ದ ಮಾರ್ನಿಂಗ್ ಎವ್ರಿ ಡೇ. ಸಿಂಪಲ್. ನೆಕ್ಸ್ಟ್ ಒನ್ ಇದು ನೋಡಿ, ಈಸಿ ಕೂಡ ನಿಮಗೆ ಮಾರ್ಕ್ಸ್ ಸಿಗಲಿಕ್ಕೆ ಅನುಕೂಲ ಆಗುತ್ತೆ. ಚಾಕ್ಲೇಟ್ಸ್ ಇಸ್ ಮೇಡ್ ಫ್ರಮ್. ಒಂದೇದೇನು? ದಿಸ್ ಇಸ್ ವಾಟ್? ಕೋಕೋ ಬೀನ್ಸ್ ಅಂತ ಹೇಳ್ತೀವಿ. ಎರಡನೇದು ಚಾಕ್ಲೇಟ್ ವಿತ್ ರಿಚ್ ವೆಲ್ವೆಟ್ ಟೆಕ್ಸ್ಚರ್. ನೋಡಿ, ದಿಸ್ ಈಸ್ ವಾಟ್? ಟೆಕ್ಸ್ಚರ್. ಸೆಕೆಂಡ್ ಒನ್, ಹೌದಾ? ಹ್ಯಾಸ್ ರಿಚ್ ವೆಲ್ವೆಟ್ ಆ್ಯಂಡ್ ಡೀಪ್ ಕಾಂಪ್ಲೆಕ್ಸ್ ಫ್ಲೇವರ್ಸ್. ದಿಸ್ ಈಸ್ ವಾಟ್? ಥರ್ಡ್ ಒನ್. ಇಷ್ಟು ಬರೆದ್ರೆ ಥರ್ಡ್ ಒನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ಹ್ಯಾಸ್ ಬಿಕಮ್ ಅ ಸಿಂಬಲ್ ಆಫ್. ಇದು ದಿಸ್ ಈಸ್ ವಾಟ್? ಫೋರ್ತ್. ನೋಡಿ, ಸೊ ಇಷ್ಟು ಬರೆದ್ರೆ ಯು ವಿಲ್ ಗೆಟ್ 2 ಮಾರ್ಕ್ಸ್. ಸಿ ಹೌ ದ ಥಿಂಗ್ಸ್ ಆರ್ ದರ್. ಆ್ಯಂಡ್ ಲಾಸ್ಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಲಾಸ್ಟ್ ಅಂತಲ್ಲ, ಇದು ಬಹಳ ಇಂಪಾರ್ಟೆಂಟ್ ಟಾಪಿಕ್. 5 ಮಾರ್ಕ್ಸ್. ನೋಡಿ, ಅಲ್ಫಿನಾನು ಕೇಳ್ತಾನೆ, ಏನು? ಯಾರಿಗೆ ಕೇಳ್ತಾನೆ? ಬೋರ್ಗಸ್. ಏನಂದ್ರೆ, ಕ್ಯಾನ್ ವಿ ಟಾಕ್ ಅಬೌಟ್ ಲಿಯೋನಾರಾ ಯುವರ್ ಮದರ್? ಅವಾಗ ಆಲ್ಫಿನಾನು ಆಸ್ಕಡ್
ಬಿ ಅಂದರೆ ಬೋಗಸ್. ಹೌದಾ? ಇದು ಇನ್ ದ ಫಾರ್ಮ್ ಆಫ್ ಎಸ್ ಆರ್ ನೋ, ಅದಕ್ಕೆ ನಾವು ಇಫ್ ಅಂತ ತಗೋತೀವಿ ಅಥವಾ ವೆದರ್ ಅಂತ ತಗೋಬಹುದು. ದೇ ಕುಡ್ ಟಾಕ್ ಅಬೌಟ್ ಡೋನಾ ಲಿಯೋನಾರಾ ಹೀಸ್ ಮದರ್. ಮುಗೀತು. ಅದಕ್ಕೆ ಬೋಗಸ್ ರಿಪ್ಲೈಡ್ ಹೀಸ್ ಮದರ್ ಹ್ಯಾಡ್ ಬೀನ್ ಎ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಇಲ್ಲಿ ಹ್ಯಾಡ್ ಬೀನ್ ಅಂತ ಆದ್ರೂ ಓಕೆ, ವಾಸ್ ಅಂತ ಕೂಡ ಓಕೆ, ಬಟ್ ಹ್ಯಾಡ್ ಬೀನ್ ಅನ್ನೋದು ಮೋಡ್ ಅಪ್ರೋಪ್ರಿಯೇಟ್ ಅಂತ ಹೇಳ್ತೀವಿ. ಎಕ್ಸ್ಟ್ರಾರ್ಡಿನರಿ ಪರ್ಸನ್. ನಾವು ಅಲ್ಫಿನಾನ್ ಕಂಟಿನ್ಯೂಡ್ ಆರ್ ಸ್ಟೇಟೆಡ್ ಪಾಸಿಟಿವ್ಲಿ ದ್ಯಾಟ್, ಹಿಂಗೂ ತಗೋಬಹುದು. ಓಕೆ, ಅಲ್ಫಿನಾನು ವಾಟ್ ಈಸ್ ಬ್ಲೈಂಡ್ನೆಸ್ ಟು ಯು ಅಂತಿದೆ. ಅವಾಗಿನೇ ಮಾಡ್ಕೊಳ್ತೇವೆ ವಾಟ್ ಈಸ್ ಅನ್ನೋದು ಬರುವಾಗಿಲ್ಲ. ವಾಟ್ ಬ್ಲೈಂಡ್ನೆಸ್. ಓಕೆ, ವಾಟ್ ಬ್ಲೈಂಡ್ನೆಸ್ ವಾಸ್ ಟು ಹಿಮ್. ಈ ರೀತಿ ಟು ಹಿಮ್ ಅಂತ ಬರಿಬೇಕಾಗತ್ತೆ. ನೆಕ್ಸ್ಟ್ ಒನ್, ಬೋಗಸ್ ರಿಪ್ಲೈಡ್ ಆರ್ ಪಾಸಿಟಿವ್ಲಿ ನೋಟೆಡ್ ದಟ್ ವೆಲ್ ನಾವು ಅಂತಿದ್ದು ಏನಾಗುತ್ತೆ ದೆನ್ ಅಂತ ತಗೋತೇವೆ. ನಾವು ಇದ್ದಿದ್ದು ದೆನ್ ಅಂತ ತಗೋಬೇಕು. ದೆನ್ ಅಂತಿದ್ದಕ್ಕೂ ಇಟ್ ಅಂತ ಹೇಳಿ ಕೊನೆಗೆ ಇಟ್ ವಾಸ್ ಈಸ್ ಹಾಕೋ ಬದಲು ನಾವಲ್ಲಿ ವಾಸ್ ಅಂತ ಹಾಕೋಬೇಕಾಗತ್ತೆ. ಇಟ್ ವಾಸ್ ಅ ವೇ ಆಫ್ ಲೈಫ್. ದೆನ್ ಮಾ ಇದ್ದಿದ್ದು ಹೀಸ್ ಅಂತ ಹಾಕೋಬೇಕಾಗತ್ತೆ. ಹೀಸ್ ಡ್ಯೂಟಿ ಇಲ್ಲಿ ವಾಸ್ ಟು ಅಕ್ಸೆಪ್ಟ್ ಇಟ್. ನೋಡಿ, ಇಷ್ಟೇ ಬರೆದ್ರೆ ನಿಮಗೆ 5 ಮಾರ್ಕ್ಸ್ ನಿಮ್ಮ ಕೈಯಲ್ಲಿ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಅಂಡ್ ದ ಲಾಸ್ಟ್ ದಟ್ ಈಸ್ ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್ ಇದೆ. ಇಲ್ಲಿ ನೋಡಿ ಹೇಗೆ ಕೊಟ್ಟಿದ್ದಾರೆ. 2 ಫ್ರೆಂಡ್ಸ್ ಮೀಟ್ ಇನ್ ದ ಪಾರ್ಕ್. ಹೌ ಆರ್ ಯು ಅಂತಿದೆ. ಹೌ ಆರ್ ಯು ಅಂತ ಬಂದಾಗ ನಾವು ಫಸ್ಟ್ಗೆ ಏನು ಮಾಡ್ಕೊಳ್ತೀವಿ, ನಾವು ಗುಡ್ ಮಾರ್ನಿಂಗ್ ಅಂತ ಹೇಳ್ತೀವಿ. ಗುಡ್ ಮಾರ್ನಿಂಗ್ ಶಿವಾಜಿ ಅಂತ ಕೂಡ ಹೇಳ್ಬೋದು. ದೇವರಾಜ್ ಮತ್ತು ಶಿವಾಜಿ ನಡುವೆ ಒಂದಿದು. ಸೊ ಹಿಯರ್ ಗುಡ್ ಮಾರ್ನಿಂಗ್ ಡಿಯರ್ ಫ್ರೆಂಡ್ ಅಂತ ಅನ್ಬೋದು. ಗುಡ್ ಮಾರ್ನಿಂಗ್ ಶಿವಾಜಿ ಕೂಡ ಅಂತ ಅನ್ಬೋದು. ಹೌ ಆರ್ ಯು ಅಂತಂದಾಗ ಅದಕ್ಕೆ ಶಿವಾಜಿ ಏನು ಹೇಳ್ತಾನೆ, ಫೈನ್, ಡಿಡ್ ಯು ಪಾರ್ಟಿಸಿಪೇಟ್ ಇನ್ ದ ಡ್ಯಾನ್ಸ್ ಕಾಂಪಿಟೇಷನ್ ಅಂತ ಇದೆ. ಓಕೆ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಂದ್ರೆ ಡಿಡ್ ಯು ಅಂತ ಕೇಳಿದ್ದಾನೆ. ರೆಫರೆನ್ಸ್ ಪಾರ್ಟಿಸಿಪೇಟ್ ಏನಾದರೂ ಮಾಡಿದ್ದೆ ಅಂತಂದಾಗ ಅವನು ಕೂಡ ಬರೆಯುವಂಥ ಸೆಂಟೆನ್ಸ್ ಕೂಡ ನಾವು ಸಿಂಪಲ್ ಪಾಸ್ಟ್ ಅಂತ ತಗೋಬೇಕು. ನಾವು ದೇವರಾಜ್ ಏನು ಹೇಳ್ತಾನೆ ಅಂದರೆ ಎಸ್ ಐ ಪಾರ್ಟಿಸಿಪೇಟೆಡ್ ಅಂತ ತಗೋಬೇಕಾಗತ್ತೆ. ಪಾರ್ಟಿಸಿಪೇಟೆಡ್. ಓಕೆ, ಅದ್ರ ಜೊತೆಗೆ ಏನೋ ಒಂದು ನಾವು ಏನಾದರೂ ಗೆದ್ದಿದ್ದೇವೆ ಸೋತಿದ್ದೇವೆ ಒಂದು ಇನ್ಫಾರ್ಮೇಶನ್ ಕೊಡಬೇಕಾಗತ್ತಲ್ಲ, ಅದಕ್ಕೆ ಆ್ಯಂಡ್ ಐ ಓನ್ ಅಂತ ತಗೋಬೇಕು. ಯಾಕೆ ಓನ್ ಅಂತ ತಗೋಬೇಕಂತಂದ್ರೆ ಇಲ್ಲಿ ನೋಡಿ ಕಂಗ್ರ್ಯಾಚುಲೇಷನ್ ಅಂತ ಹೇಳಿದ್ದಾರೆ. ನಾವು ಸೋತ್ರೆ ಯಾರು ಕಂಗ್ರ್ಯಾಚುಲೇಷನ್ ಅಂತ ಹೇಳಲ್ಲ. ಸೊ ವಿ ಹ್ಯಾವ್ ಡನ್ ಸಮಥಿಂಗ್ ಗುಡ್. ಅದಕ್ಕೆ ನಾವು ಏನಂತಂದ್ರೆ ಒನ್ ಅಂತ ಹಾಕಿದ್ದೇವಿಲ್ಲ, ಆ್ಯಂಡ್ ಐ ಒನ್ ಇನ್ ದ ಕಾಂಪಿಟೇಷನ್. ಓಕೆ, ಇನ್ ದ ಕಾಂಪಿಟೇಷನ್ ಬಂದಾಗ ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟ್ಯೂಡ್ ಬಂದಾಗ ಥ್ಯಾಂಕ್ ಯು ಅಂತ ಹೇಳ್ತೀವಿ. ನೋಡಿ, ಸೊ ಇಲ್ಲಿ 3 ಮಾರ್ಕ್ಸ್ ನಿಮ್ಮ ಪಾಕೆಟಲ್ಲಿ. ಸೊ ಈ ರೀತಿ ಯಾರು ಅಪ್ರೋಚ್ ಮಾಡಿದ್ರೆ ರಿಯಲಿ ಯು ವಿಲ್ ಗೆಟ್ ವೆರಿ ವೆರಿ ಗುಡ್ ಮಾರ್ಕ್ಸ್. ಮೇ ಬಿ ಲೈಕ್ 85+ ಆಗ್ಬೋದು, 90+ ಕೂಡ ಆಗ್ಬೋದು. ಯಾರು ಕರೆಕ್ಟ್ ಗ್ರಾಮರನ್ನು ಅಟೆಂಪ್ಟ್ ಮಾಡಿರ್ತಾರಲ್ಲ ಅವ್ರಿಗೆ ಹೇಳೋದು ನಾನು. ಯಾಕಂದರೆ ಗ್ರಾಮರ್ ಇಟ್ಸ್ ಪ್ಲೇಯಿಂಗ್ ವೆರಿ ಇಂಪಾರ್ಟೆಂಟ್ ರೋಲ್. ಹೌದಾ? ಇನ್ನು ಕೊನೆಯದಾಗಿ ಏನಂತ ಹೇಳ್ತೀವಿ ನಾವು, ಲೆಟರ್ ರೈಟಿಂಗ್ ಅಂತ ಹೇಳ್ತೀವಿ. ಹೌದಾ? ಲೆಟರ್ ರೈಟಿಂಗ್ ಕೂಡ ಸಿಂಪಲ್ ಆಗಿರುವಂಥ ಟಾಪಿಕ್ಕು. ಫಸ್ಟಿಗೆ ನಾವು ಫ್ರಾಮ್ ಅಂತ ತೊಗೋತೀವಿ, ಆಮೇಲೆ ಟು ಅಂತ ತೊಗೊಳ್ತೀವಿ. ಬಟ್ ನಾವು ಫ್ರಾಮ್ ಟು ಅಂತ ಬರೆಯೋಗಿಲ್ಲ. ಅಲ್ಲೇನಂತ ತೊಗೊಳ್ತೀವಿ, XXS YY ಅಂತ ತೊಗೊಂಡು ಮತ್ತೊಂದು ಡೇಟ್ ಅಂತೇಳಿ ತೊಗೊಂಡು ದೆನ್ ಕೊನೆಗೆ ಏನು ಮಾಡ್ಕೊಳ್ತೀವಿ, ಸಬ್ಜೆಕ್ಟ್ ಅಂತ ತೊಗೊಳ್ತೀವಿ, ರೆಫರೆನ್ಸ್ ಅಂತ ತೊಗೋತೀವಿ, ರಿಸ್ಪೆಕ್ಟೆಡ್ ಸರ್ ಅಂತ ತೊಗೊಳ್ತೀವಿ. ಈ ರೀತಿ ಎಲ್ಲ ಫಾಲೋಅಪ್ ಇದನ್ನು ಕೂಡ ನೀವು ಮಾಡಿದರೆ ಇಲ್ಲೂ ಕೂಡ ನಿಮಗೆ ಸರಿಯಾಗಿ ಮಾರ್ಕ್ಸ್ ಕೂಡ ಸಿಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಪೇಪರ್ ತುಂಬ ಈಸಿ ಇದೆ. ಯಾರು ಚೆನ್ನಾಗಿ ಅಟೆಂಪ್ಟ್ ಮಾಡಿದ್ದೀರಿ, ಬರೆದಿದ್ದೀರಿ, ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಮಾರ್ಕ್ಸಲ್ಲಿ ಏನೋ ಅಷ್ಟು ವ್ಯತ್ಯಾಸ ಆಗಲಿಕ್ಕಿಲ್ಲ. ಏನೋ 4 ಮಾರ್ಕ್ಸಲ್ಲಿ ಲೈಕ್ 3.5 ಕೊಡ್ಬೋದು ಅಷ್ಟೇ. ಆ್ಯಂಡ್ 3 ಮಾರ್ಕ್ಸಲ್ಲಿ ಸ್ವಲ್ಪ ಏನಾದರೂ ಎರರ್ ಆಗಿದ್ರೆ ಅಲ್ಲಿ ಕೂಡ 2.5 ಕೊಡ್ಬೋದು. ಉಳಿಕಿದ್ದು ಭಾಗದಲ್ಲಿ ಲೈಕ್ ಅಬ್ಜೆಕ್ಟಿವ್ ಇರ್ಬೋದು, ಗ್ರಾಮರ್ ಇರ್ಬೋದು, ಆ್ಯಂಡ್ ಒನ್ ಮೋರ್ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಇರ್ಬೋದು, ಅದ್ರ ಜೊತೆಗೆ ಪ್ಯಾಸೇಜ್ ಇರ್ಬೋದು, ಅಲ್ಲೆಲ್ಲ ಕೂಡ ನಿಮಗೆ ಕರೆಕ್ಟಾಗಿ ಏನು ನಾನು ಡಿಸ್ಕಸ್ ಮಾಡಿದಾಗ ಬರೆದಿದ್ದಂದರೆ ನಿಮ್ಗೆ ತುಂಬ ಚೆನ್ನಾಗಿ ಮಾರ್ಕ್ಸ್ ಕೂಡ ಸಿಗುವಂಥ ಸಾಧ್ಯತೆ ಇರುತ್ತೆ. ಓಕೆ, ಸೊ ಇಷ್ಟೆಲ್ಲ ವಾಟ್ ಸೊ ಫಾರ್ ಎಷ್ಟು ತಿಂಗಳಿಂದ ಶ್ರಮ ಕೂಡ ಪಡ್ತಾ ಇದ್ದೀರಿ. ಸೊ ಎಲ್ಲ ಕೂಡ ಚೆನ್ನಾಗಿ ಆಗಿದೆ ಅಂತ ನಾನು ಭಾವಿಸ್ತೇನೆ. ಸೊ ಇದೇ ರೀತಿ ಏನಂತಂದರೆ ಕಾನ್ಫಿಡೆಂಟ್ ಆಗಿರಿ, ಯಾವುದೇ ಭಯ ಬೇಡ. ಸೊ ಸಿಂಪಲ್ ಆಗಿರುವಂಥ ಟಾಪಿಕ್ಕು, ಸಿಂಪಲ್ ಆಗಿರುವಂಥ ಕ್ವಶನ್ ಪೇಪರ್ ರೈಸ್ ಆಗಿರೋದ ಎಲ್ಲ ಕೂಡ ಒಳ್ಳೆಯದಾಗಿ ಮಾರ್ಕ್ಸ್ಗಳು ಬರೋ ಸಾಧ್ಯತೆ ನಮಗಿದೆ ಅಂತ ನಾನು ಭಾವಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.